ಯಲ್ಲಾಲಿಂಗ ಕೊಲೆ ಆರೋಪಿಗಳು ಖುಲಾಸೆ ಆಗಿದ್ದಾರೆ. ಎಲ್ಲ ಆರೋಪಿಗಳನ್ನು ಕೂಡ ಈಗ ಕೋರ್ಟ್ ಖುಲಾಸೆಗೊಳಿಸಿದೆ. ಸಾಕಷ್ಟು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು ಯಲ್ಲಾಲಿಂಗ ತಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಖುಲಾಸೆ ಆಗಿದ್ದಾರೆ ಅನ್ನುವಂಥ ವಿಚಾರ, ಅದರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಕೂಡ. ಖುಲಾಸೆ ಆಗಿರೋದ್ರಿಂದ ನನಗೆ ಭಯ ಆಗ್ತಾ ಇದೆ, ಹೊರಗೆ ಬಂದು ಏನು ಮಾಡ್ತಾರೋ ಅನ್ನುವಂಥ ಭಯ ಇದೆ ಅಂತ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಹಳ ಹಳೆ ಪ್ರಕರಣ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ಆ ನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪನ್ನ ಕೂಡ ನೀಡಿತು. ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥ ಕಾರಣದಿಂದಾಗಿ, ಸಾಕ್ಷಿ ಕೊರತೆ ಅನ್ನುವಂಥ ಕಾರಣದಿಂದಾಗಿ ಆರೋಪಿಗಳನ್ನ ಖುಲಾಸೆ ಮಾಡಲಾಗಿದೆ. ಈಗ ಖುಲಾಸೆ ಆದ ನಂತರದಲ್ಲಿ ಮೃತ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಭಯ ಆಗ್ತಾ ಇದೆ, ಅವ್ರು ಹೊರಗೆ ಬಂದ ನಂತರದಲ್ಲಿ ನನಗೇನು ಮಾಡಿಬಿಡ್ತಾರೋ ಅನ್ನುವಂಥ ಭಯ ಅನ್ನುವಂಥ ಮಾತನ್ನ ಯಲ್ಲಾಲಿಂಗ ಅವರ ತಾಯಿ ಕೆಂಚಮ್ಮ ಈಗ ಹೇಳಿರೋದು. ನನ್ನ ಮಗನನ್ನ ಕೊಲೆ ಮಾಡಿರೋದು ಸತ್ಯ, ಈ ಕೇಸ್ ಬಗ್ಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಾಕ್ಷಿಗಳು ನಮ್ಮ ಪರವಾಗಿ ಹೇಳಲಿಲ್ಲ ಅಂತ ಅನ್ಸುತ್ತೆ ಅಂತ ಯಲ್ಲಾಲಿಂಗ ತಾಯಿ ಈಗ ಮಾತಾಡಿರೋದು, ಹೇಳಿಕೆಯನ್ನ ಕೊಟ್ಟಿರೋದು. ಯಲ್ಲಾಲಿಂಗ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವವನಲ್ಲ, ಕೊಲೆ ಮಾಡಿ ರೈಲ್ವೆ ಹಳಿ ಮೇಲೆ ಆತನನ್ನ ಹಾಕಲಾಗಿದೆ ಅಂತ ತಾಯಿ ಕೆಂಚಮ್ಮ ಈಗ ಹೇಳಿರೋದು. ಹನುಮೇಶ್ ನಾಯಕ ಇತರರು ಇವರಿಂದ ಕೊಲೆ ಆಗಿರೋದು ಅನ್ನುವಂಥದ್ದನ್ನ ಕೂಡ ಕೆಂಚಮ್ಮ ಹೇಳಿದ್ದಾರೆ. ದೊಡ್ಡವರ ವಿರುದ್ಧ ಹೋರಾಡೋದಕ್ಕೆ ನಮಗೆ ಆಗಲ್ಲ, ವಕೀಲರನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಕೇಳ್ತೇನೆ ಅಂತ ಈಗ ಕೇಳ್ಕೊಂಡಿದ್ದಾರೆ. ಮನವಿಯನ್ನ ಕೂಡ ಮಾಡಿದ್ದಾರೆ ಯಲ್ಲಾಲಿಂಗ ತಾಯಿ ಕೆಂಚಮ್ಮ. ಈಗ ಒಂದು ಕಡೆಯಲ್ಲಿ ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳಿರೋದು ಕೆಂಚಮ್ಮ. ಅದರ ಜೊತೆಯಲ್ಲಿ ಈ ಕೇಸ್ ಬಗ್ಗೆ ಏನಾಗಿದೆಯೋ ಗೊತ್ತಿಲ್ಲ, ಲಾಯರ್ ಇಡೋದಕ್ಕೆ ಆಗಿಲ್ಲ, ಬಹುಶಃ ಸಾಕ್ಷಿಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ಸುತ್ತೆ, ಹಾಗಾಗಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಕೋರ್ಟಿಗ ಹೇಳಿರೋದು. ಈ ಯಲ್ಲಾಲಿಂಗ ಸಾವು ಕೊಲೆ ಅಲ್ಲ, ಇದು ಆತ್ಮಹತ್ಯೆ ಅಂತ 9 ಆರೋಪಿಗಳಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಬಿಟ್ರು. ಅದ್ರ ಬಗ್ಗೆ ತಾಯಿ ಈಗ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಅವರ ರಾಜೀನಾಮೆಗೂ ಕೂಡ ಕಾರಣ ಆಗಿದ್ದಂಥ ಪ್ರಕರಣ ಇದು. ವಿದ್ಯಾರ್ಥಿ ಯಲ್ಲಾಲಿಂಗ ಸಾವಿನ ಪ್ರಕರಣದ ಅಂತಿಮ ಆದೇಶ ಈಗ ಹೊರಗೆ ಬಿದ್ದಿದೆ. 9 ಆರೋಪಿಗಳನ್ನು ಕೂಡ ಖುಲಾಸೆ ಮಾಡಲಾಗಿದೆ. ಆ ನಂತರದಲ್ಲಿ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಮಾತಾಡಿದ್ದಾರೆ. ಸದ್ದು ಮಾಡಿದ್ದ ವಿದ್ಯಾರ್ಥಿ ಯಲ್ಲಾಲಿಂಗನ ಕೊಲೆ ಪ್ರಕರಣದ 9 ಆರೋಪಿಗಳನ್ನ ಇವತ್ತು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಒಂದು ನಿರ್ದೋಷಿ ಅಂತ ಹೇಳಿ ಅವರನ್ನ ಖುಲಾಸೆ ಮಾಡಿದೆ. ಆದ್ರೆ ಈ ಒಂದು ಕೊಲೆ ಮಾಡಿದಂತಹ ಆರೋಪಿಗಳ ಮೇಲೆ ಏನು ದೂರು ನೀಡಿದಂತಹ ಯಲ್ಲಾಲಿಂಗ ಅವರ ತಾಯಿ ಕೆಂಚಮ್ಮ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಪ್ರಕರಣದಲ್ಲಿ ಏನೇನಾಯ್ತು ಮತ್ತೆ ಇವರು ನಿರ್ದೋಷಿ ಆಗ್ಲಿಕ್ಕೆ ಏನ್ ಕಾರಣ, ಈ ಪ್ರಕರಣದಲ್ಲಿ ಏನೇನು ನಡೆದಿತ್ತು ಅನ್ನೋದನ್ನ ಅವ್ರ ತಾಯಿಯವ್ರ ಹತ್ರ ಕೇಳೋಣ ನಾವೀಗ. ಅಮ್ಮ, ಈಗ ನಿಮ್ಮ ಮಗ ಯಲ್ಲಾಲಿಂಗನ ಕೊಲೆ ಆಗಿತ್ತು ಅಂತೇಳಿ ನೀವು ದೂರು ನೀಡಿದ್ರಿ, ಇವತ್ತು ನ್ಯಾಯಾಲಯ ಅವ್ರನ್ನ ನಿರ್ದೋಷಿ ಅಂತೇಳಿ ಒಂದು ತೀರ್ಪು ಕೊಟ್ಟೈತಿ. ಏನ್ ಪ್ರಕರಣ ಅಮ್ಮ ಇದು, ಏನೇನಾಗಿತ್ತು ಅವಾಗ? ಕೊಲೆ ಆಗಿದ್ದು ಸತ್ರಿ, ನನ್ನ ಮಗ ಕೊಲೆ ಆಗಿದ್ದು ಸತ್ರಿ. ಅವನ ಹತ್ರ ಡೆತ್ ನೋಟನ್ನು ಬರ್ಕೊಂಡ್ರಿ, ಎಲ್ಲ ಇಂದ ಪಾಲ ಮಾಡಿದ್ದವ್ರು ರೆಕಾರ್ಡಿಂಗ್ಸ್ ಅದಾವ್ರಿ. ಅವನ ಹತ್ರ ಎರಡು ಫೋನ್ ಕೂಡ ಅಲ್ಲೇ ಕೋರ್ಟ್ನಲ್ಲಿ ಅದಾವ್ರಿ. ಅವನನ್ನ ಫೋನ್ ಕೂಡ ಅಲ್ಲಿ ಕ್ಲೋಸ್ ಮಾಡಿಲ್ರಿ, ಅಲ್ಲೇ ಐತಿ ಎಲ್ಲ ಅವ್ನ ಎವಿಡೆನ್ಸ್ ಎಲ್ಲ ಅಲ್ಲೇ ಕೋರ್ಟ್ನಲ್ಲಿ ಅದಾವ. ಅದನ್ನ ಮತ್ತೆ ಏನ್ ಮಾಡಕ್ಕಾಗ್ತಿರಿ, ನಾವಂತ ಬಡವರು, ನಾವು ಗೊತ್ತಿಲ್ರಿ, ಅಮಾಯಕರು ಓದಿಲ್ಲ ಬರೋದಿಲ್ಲ. ಹೋಗಿ ಗೌರ್ಮೆಂಟ್ ವಕೀಲರ ಬೆಟ್ಟ ಹಾಕ್ರಿ. ನಾವು ಬೆಟ್ಟಾಗಿ ಏನೇನ ತೀರ್ಪು ಕೊಟ್ಟೈತಿರಿ, ಇದನ್ನ ಓದ್ರಿ ಅಂತಂದೇಳಿ ಅವ್ರ ಕಡೆಯಿಂದ ಓದಿಸ್ಕೊಂಡು ನಾವು ಓದಿಲ್ಲ ಬರ್ದಿಲ್ಲ, ಏನು ಗೊತ್ತಿಲ್ರಿ ಹಿಂಗಂತ ಕೇಸ್ ಕೊಡಿದ್ವಿ. ನನ್ನ ಮಗ ಇದ್ರಂತೆಲ್ಲ ಎವಿಡೆನ್ಸ್ ಇದ್ದು ಅವನ್ನೆಲ್ಲ ತಗೊಂಡೋಗಿ ತೋರಿಸಿದ್ವಿ. ಕೇಸ್ ನಡೀತಿ, ಅದನ್ನೆಲ್ಲ ತಗೊಂಡು ಎಲ್ಲ ಹೋರಾಟ ಮಾಡಿದ್ರು. ಇಡೀ ದೇಶನ ಹೋರಾಟ ಆತಿರಿ. ಈಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಮ್ಮ, ಯಾರು ಕೊಲೆ ಮಾಡ್ಯಾರ ಅಂತೇಳಿ? ಹನುಮೇಶ್ ನಾಯ್ಕ ಅಂತ ಕೊಟ್ಟಿದ್ದೀವ್ರಿ ನಾವು. ಹನುಮೇಶ್ ನಾಯ್ಕನ ಕೊಲೆ ಮಾಡಿದ್ದ, ಅವ್ರ ಹೆಸರನ್ನೇ ಬರ್ಕೊಂಡಿದ್ನರಿ ಅವ್ರು, ನನ್ನ ಮಗ ಡೆತ್ ನೋಟ್ನಲ್ಲಿ. ಡೆತ್ ನೋಟ್ ರೀ ಬರ್ತಿದ್ನರಿ ಅವನು. ಇವರ ನನ್ನ ಸಾಯ ಕಾರಣ ಅಂತ. ಮುಂದೆ ಏನಾಯ್ತು, ಮತ್ತೆ ಎಲ್ಲ ಅರೆಸ್ಟ್ ಆದ್ರಿ. ಅವರು ಅರೆಸ್ಟ್ ಆದ್ರು, ಎಲ್ಲದು ತನಿಖೆ ಆಯ್ತು, ಎಲ್ಲದು ಆತ್ರಿ. ಮತ್ತೆ ಏನ ಮತ್ತೆ ಕೋರ್ಟ್ ತೀರ್ಮಾನ ಏನು ಕೊಡ್ತಾ ನಮಗೇನೋ ಇದಂತೆ ನಾವು ಬಿಡುಗಡೆ ಮಾಡ್ತಾ ಇದೀವಿ, ನಿಮ್ಗೆ ಹೆಂಗ ಇದು ನ್ಯಾಯ ಅಂತನ ಅದು ಸರ್ಕಾರದವ್ರು ಕರೀಲಿಲ್ಲ, ಕೇಳಲ್ರಿ ನಮಗೇನು. ಅಲ್ಲಮ್ಮ, ಈಗ ಏನು ಗೊತ್ತಿಲ್ಲ ನಮಗೆ ಏನ್ ಮಾಡುವಾಗ. ಅಲ್ಲಮ್ಮ, ಈಗ ಡೆತ್ ನೋಟ್ ಬರ್ದಿದ್ರು, ಮತ್ತೆ ಎವಿಡೆನ್ಸ್ ಎಲ್ಲ ಇದ್ವು ಅಂತ ನೀವೆಲ್ಲ ಸಾಕ್ಷಿಯಲ್ಲಿ ಹೇಳಕ್ ಹೋಗಿದ್ರಿ? ಸಾಕ್ಷಿಗಳೆಲ್ಲ ಇದ್ವು? ಒಂದೇ ಸಲ ಕರೆದಿದ್ರಿ ಅವ್ರು, ನನ್ನ ಕೋರ್ಟ್ಗೆ ಕರೆದ್ರಿ, ಹೋಗಿದ್ದೀವ್ರಿ. ಹೋದ ಏನೋ ನಮಗೆ ಓದ್ ಮಗ ಬರಲ್ಲ, ಹಂಗ ಹಿಂಗ ಯಾಕೆ ಬೇಕಾಗೈತಿ, ಸುಮ್ಮನೆ
ಏನ್ ಮಾಡ್ತೀರಿ ಈಗ ನಾ ದೊಡ್ಡರ್ನ ಎದ್ರಕ್ಕಿಂತ ಏನ್ ಮಾಡ್ತೀರಿ ಹಂಗ ಹಿಂಗಂತ ಭಯ ಹೇಳಿದ್ರಿ. ಯಾರು ಹೇಳಿದ್ರಮ್ಮ ಹಿಂಗ? ಮತ್ತೆ ಈಗ ಒಬ್ರೊಬ್ರು ಹಂಗ ನಮ್ಮ ದೊಡ್ಡ ದೊಡ್ಡರಲ್ಲಿ ಮಾತಾಡ್ಕೊಂಡ್ರೆ ನಾನು ಆದ್ರೂ ಕೂಡ ಹೇಳಿರಿ ನಾವು ಕೊಲೆ ಅಂತಾನೆ ಹೇಳಿನಿ ಅಲ್ಲಿ. ಏನಪ್ಪ ಮತ್ತೆ ಈಗ ಅವ್ರು ದೊಡ್ಡವ್ರು ನಾವು ಸಣ್ಣವ್ರಿ ನಾವು ಅವ್ರನ್ನ ತೆಕ್ಕಿ ಬಳಕ್ ಆಗತ್ತಾನ ಅಂತ ಸುಮ್ಮನೆ ಆಗ್ಬಿಟ್ಟಿವ್ರಿ. ಮತ್ತೆ ಏನ್ ಮಾಡಕ್ಕಾಗಲ್ಲ, ಆದ್ರೆ ಶಿಕ್ಷೆ ಆಗತ್ತ ಅನ್ಕೊಂಡಿದ್ವಿ ನಾವು. ಮತ್ತೆ ಅವನ್ನ ಸಾಕ್ಷಿಂದನ ಆಗ್ಬೇಕಲ್ರಿ. ಮತ್ತೆ ನಾವೇನೋ ಭಯ ಕೇಳಿದ್ರು ಅವ್ನ ಸಾಕ್ಷಿ ಅಂತ ತೆಗಿಟ್ಟು ಹೋಗ್ಯಾನಲ್ರಿ. ಅವನ್ ಎತ್ ನೋಟ್ ಬರ್ಕೊಂಡಾನ ಹಿಂಬಾಲಿಸಿದ್ದು ಐತಿರಿ ಗಾಡಿ ತಗಂದು 6 ಜನಗಳು. ಮತ್ತೆ ಅವನ್ನೆಲ್ಲ ಹೊಡೆದದ್ದು ರಾಡು ಗೀಡು ಎಲ್ಲ ಸಿಕ್ಕಿದ್ವಲ್ರಿ. ಅವನ್ನೆಲ್ಲವನ್ನ ಸುಳ್ಳು ಸಾಕ್ಷಿ ಆಗ್ಬಿಡ್ತಾವಲ್ರಿ. ಇದಂತ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ನಾವಂತ ಸುಳ್ಳಲ್ಲಲ್ರಿ. ಎಷ್ಟು ಮಂದಿ ಸಾಕ್ಷಿದಾರ ಇದ್ರಮ್ಮ ಈ ಕೇಸ್ನಾಗ? ಅವರು 100 ಮಂದಿ ಮೇಲೆ ಇದ್ರಂತ್ರಿ. 100 ಜನನ ಮತ್ತೆ ಎಲ್ಲಾರು ಹಂಗ ಹೇಳ್ಯಾರು ಹೆಂಗ್ ಹೇಳ್ಯಾರ ಗೊತ್ತಿಲ್ರಿ. ನನ್ನ ಮಗ ಮಾತ್ರ ನಾನು ಕೊಲೆ ಆದ್ದು ಸತ್ಯ ರೀ. ಮತ್ತೆ ನನಗಿನ್ನು ಏನು ಗೊತ್ತಿಲ್ರಿ ಇದು ಕ್ಲೋಸ್ ಆದ್ದು. ಹೋಗಿ ಸರ್ಕಾರ ವಕೀಲರು ಭೇಟಿ ಆಗಿ ಮತ್ತೆ ಕೋರ್ಟ್ ತೀರ್ಮಾನ ಏನು ಕೊಡ್ತಾ ಏನು ಹೇಳೈತಿ ಅದ್ರಾಗ ಹೇಳಿಕೆ ಅಂತ ಅದನ್ನ ಕೇಳ್ಕೊಂಡು ಹೇಳ್ತೀವ್ರಿ ನಾವು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಮ ವಕೀಲರ ಜೊತೆ ಅಂದ್ರೆ ಸರ್ಕಾರಿ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದೆ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಯಲ್ಲಾಲಿಂಗ ಅವ್ರ ತಾಯಿ ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಯಲ್ಲಾಲಿಂಗ ಕೊಲೆ ಆರೋಪಿಗಳು ಖುಲಾಸೆ ಆಗಿದ್ದಾರೆ. ಎಲ್ಲ ಆರೋಪಿಗಳನ್ನು ಕೂಡ ಈಗ ಕೋರ್ಟ್ ಖುಲಾಸೆಗೊಳಿಸಿದೆ. ಸಾಕಷ್ಟು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು ಯಲ್ಲಾಲಿಂಗ ತಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಖುಲಾಸೆ ಆಗಿದ್ದಾರೆ ಅನ್ನುವಂಥ ವಿಚಾರ, ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಕೂಡ. ಖುಲಾಸೆ ಆಗಿರೋದ್ರಿಂದ ನನಗೆ ಭಯ ಆಗ್ತಾ ಇದೆ, ಹೊರಗೆ ಬಂದು ಏನ್ ಮಾಡ್ತಾರೋ ಅನ್ನುವಂಥ ಭಯ ಇದೆ ಅಂತ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಹಳ ಹಳೆ ಪ್ರಕರಣ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ಆ ನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪನ್ನ ಕೂಡ ನೀಡಿತು. ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥ ಕಾರಣದಿಂದಾಗಿ, ಸಾಕ್ಷಿ ಕೊರತೆ ಅನ್ನುವಂಥ ಕಾರಣದಿಂದಾಗಿ ಆರೋಪಿಗಳನ್ನ ಖುಲಾಸೆ ಮಾಡಲಾಗಿದೆ. ಈಗ ಖುಲಾಸೆ ಆದ ನಂತರದಲ್ಲಿ ಮೃತ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಭಯ ಆಗ್ತಾ ಇದೆ, ಅವ್ರು ಹೊರಗೆ ಬಂದ ನಂತರದಲ್ಲಿ ನನಗೇನು ಮಾಡ್ಬಿಡ್ತಾರೋ ಅನ್ನುವಂಥ ಭಯ ಅನ್ನುವಂಥ ಮಾತನ್ನ ಯಲ್ಲಾಲಿಂಗ ಅವರ ತಾಯಿ ಕೆಂಚಮ್ಮ ಈಗ ಹೇಳಿರೋದು. ನನ್ನ ಮಗನನ್ನ ಕೊಲೆ ಮಾಡಿರೋದು ಸತ್ಯ, ಈ ಕೇಸ್ ಬಗ್ಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಾಕ್ಷಿಗಳು ನಮ್ಮ ಪರವಾಗಿ ಹೇಳಲಿಲ್ಲ ಅಂತ ಅನ್ಸುತ್ತೆ ಅಂತ ಯಲ್ಲಾಲಿಂಗ ತಾಯಿ ಈಗ ಮಾತಾಡಿರೋದು, ಹೇಳಿಕೆಯನ್ನ ಕೊಟ್ಟಿರೋದು. ಯಲ್ಲಾಲಿಂಗ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವವನಲ್ಲ, ಕೊಲೆ ಮಾಡಿ ರೈಲ್ವೆ ಹಳಿ ಮೇಲೆ ಆತನನ್ನ ಹಾಕಲಾಗಿದೆ ಅಂತ ತಾಯಿ ಕೆಂಚಮ್ಮ ಈಗ ಹೇಳಿರೋದು. ಹನುಮೇಶ್ ನಾಯಕ ಇತರರು ಇವರಿಂದ ಕೊಲೆ ಆಗಿರೋದು ಅನ್ನುವಂಥದ್ದನ್ನ ಕೂಡ ಕೆಂಚಮ್ಮ ಹೇಳಿದ್ದಾರೆ. ದೊಡ್ಡವರ ವಿರುದ್ಧ ಹೋರಾಡೋದಕ್ಕೆ ನಮಗೆ ಆಗಲ್ಲ, ವಕೀಲರನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಕೇಳ್ತೇನೆ ಅಂತ ಈಗ ಕೇಳ್ಕೊಂಡಿದ್ದಾರೆ. ಮನವಿಯನ್ನ ಕೂಡ ಮಾಡಿದ್ದಾರೆ ಯಲ್ಲಾಲಿಂಗ ತಾಯಿ ಕೆಂಚಮ್ಮ. ಈಗ ಒಂದು ಕಡೆಯಲ್ಲಿ ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳಿರೋದು ಕೆಂಚಮ್ಮ. ಅದರ ಜೊತೆಯಲ್ಲಿ ಈ ಕೇಸ್ ಬಗ್ಗೆ ಏನಾಗಿದೆಯೋ ಗೊತ್ತಿಲ್ಲ, ಲಾಯರ್ ಇಡೋದಕ್ಕೆ ಆಗಿಲ್ಲ, ಬಹುಶಃ ಸಾಕ್ಷಿಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ಸುತ್ತೆ, ಹಾಗಾಗಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಕೋರ್ಟಿಗ ಹೇಳಿರೋದು. ಈ ಯಲ್ಲಾಲಿಂಗ ಸಾವು ಕೊಲೆ ಅಲ್ಲ, ಇದು ಆತ್ಮಹತ್ಯೆ ಅಂತ 9 ಆರೋಪಿಗಳಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಬಿಟ್ರು. ಅದ್ರ ಬಗ್ಗೆ ತಾಯಿ ಈಗ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಅವರ ರಾಜೀನಾಮೆಗೂ ಕೂಡ ಕಾರಣ ಆಗಿದ್ದಂಥ ಪ್ರಕರಣ ಇದು. ವಿದ್ಯಾರ್ಥಿ ಯಲ್ಲಾಲಿಂಗ ಸಾವಿನ ಪ್ರಕರಣದ ಅಂತಿಮ ಆದೇಶ ಈಗ ಹೊರಗೆ ಬಿದ್ದಿದೆ. 9 ಆರೋಪಿಗಳನ್ನು ಕೂಡ ಖುಲಾಸೆ ಮಾಡಲಾಗಿದೆ. ಆ ನಂತರದಲ್ಲಿ ಯಲ್ಲಾಲಿಂಗ ತಾಯಿ ಕೆಂಚಮ್ಮ ಮಾತಾಡಿದ್ದಾರೆ. ಸದ್ದು ಮಾಡಿದ್ದ ವಿದ್ಯಾರ್ಥಿ ಯಲ್ಲಾಲಿಂಗನ ಕೊಲೆ ಪ್ರಕರಣದ 9 ಆರೋಪಿಗಳನ್ನ ಇವತ್ತು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಒಂದು ನಿರ್ದೋಷಿ ಅಂತೇಳಿ ಅವರನ್ನ ಖುಲಾಸೆ ಮಾಡಿದೆ. ಆದ್ರೆ ಈ ಒಂದು ಕೊಲೆ ಮಾಡಿದಂತಹ ಆರೋಪಿಗಳ ಮೇಲೆ ಏನು ದೂರು ನೀಡಿದಂತಹ ಯಲ್ಲಾಲಿಂಗ ಅವರ ತಾಯಿ ಕೆಂಚಮ್ಮ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಪ್ರಕರಣದಲ್ಲಿ ಏನೇನಾಯ್ತು ಮತ್ತೆ ಇವರು ನಿರ್ದೋಷಿ ಆಗ್ಲಿಕ್ಕೆ ಏನು ಕಾರಣ, ಈ ಪ್ರಕರಣದಲ್ಲಿ ಏನೇನು ನಡೆದಿತ್ತು ಅನ್ನೋದನ್ನ ಅವ್ರ ತಾಯಿಯವ್ರ ಹತ್ರ ಕೇಳೋಣ ನಾವೀಗ. ಅಮ್ಮ, ಈಗ ನಿಮ್ಮ ಮಗ ಯಲ್ಲಾಲಿಂಗನ ಕೊಲೆ ಆಗಿತ್ತು ಅಂತೇಳಿ ನೀವು ದೂರು ನೀಡಿದ್ರಿ, ಇವತ್ತು ನ್ಯಾಯಾಲಯ ಅವ್ರನ್ನ ನಿರ್ದೋಷಿ ಅಂತೇಳಿ ಒಂದು ತೀರ್ಪು ಕೊಟ್ಟೈತಿ,
ಏನ್ ಪ್ರಕರಣ ಅಮ್ಮ ಇದು? ಏನೇನಾಗಿತ್ತು ಅವಾಗ? ಅವಾಗ ಕೊಲೆ ಆಗಿದ್ದು ಸತ್ರಿ ನನ್ನ ಮಗ ಕೊಲೆ ಆಗಿದ್ದು ಸತ್ರಿ ಅವನ ಹತ್ರ ಡೆತ್ ನೋಟನ್ನು ಬರ್ಕಂದನ್ರಿ ಎಲ್ಲ ಇಂದ ಪಾಲ ಮಾಡಿದ್ದವ್ರು ರೆಕಾರ್ಡಿಂಗ್ಸ್ ಅದಾವ್ರಿ ಅವನ ಹತ್ರ. ಅವನು ಎರಡು ಫೋನ್ ಕೂಡ ಅಲ್ಲೇ ಕೋರ್ಟ್ನಲ್ಲಿ ಅದಾವ್ರಿ. ಅವನನ್ನ ಫೋನ್ ಕೂಡ ಅಲ್ಲಿ ಕ್ಲೋಸ್ ಮಾಡಿಲ್ರಿ, ಅಲ್ಲೇ ಐತಿ ಎಲ್ಲ ಅವ್ನ ಎವಿಡೆನ್ಸ್ ಎಲ್ಲ ಅಲ್ಲೇ ಕೋರ್ಟ್ನಲ್ಲಿ ಅದಾವ. ಅದನ್ನ ಮತ್ತೆ ಏನು ಮಾಡೋಕ್ಕಾಗ್ತೀರಿ, ನಾವಂತ ಬಡವರು, ನಾವು ಗೊತ್ತಿಲ್ರಿ, ಅಮಾಯಕರು ಓದಿಲ್ಲ ಬರೋದಿಲ್ಲ. ಹೋಗಿ ಗೌರ್ಮೆಂಟ್ ವಕೀಲರ ಬೆಟ್ಟ ಹಾಕ್ರಿ ನಾವು. ಬೆಟ್ಟಾಗಿ ಏನೇನು ತೀರ್ಪು ಕೊಟ್ಟೈತಿರಿ ಇದನ್ನ ಓದ್ರಿ ಅಂತಂದು ಹೇಳಿ ಅವ್ರ ಕಡೆಯಿಂದ ಓದಿಸ್ಕೊಂಡು ನಾವು ಓದಿಲ್ಲ ಬರ್ದಿಲ್ಲ ಏನು ಗೊತ್ತಿಲ್ರಿ ಹಿಂಗಂತ ಕೇಸ್ ಕೊಡಿದ್ವಿ. ನನ್ನ ಮಗ ಇದ್ರಂತೆಲ್ಲ ಎವಿಡೆನ್ಸ್ ಇದ್ದು ಅವನ್ನೆಲ್ಲ ತೊಗೊಂಡೋಗಿ ತೋರಿಸಿದ್ವಿ. ಕೇಸ್ ನಡೀತಿ ಅದನ್ನೆಲ್ಲ ತೊಗೊಂಡು ಎಲ್ಲ ಹೋರಾಟ ಮಾಡಿದ್ರು. ಇಡೀ ದೇಶನ ಹೋರಾಟ ಆತಿರಿ. ಈಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಮ್ಮ? ಯಾರು ಕೊಲೆ ಮಾಡ್ಯಾರ ಅಂತೇಳಿ? ಹನ್ಮೇಶ್ ನಾಯ್ಕ್ ಅಂತ ಕೊಟ್ಟಿದ್ದೀವ್ರಿ ನಾವು. ಹನ್ಮೇಶ್ ನಾಯ್ಕನ ಕೊಲೆ ಮಾಡಿದ್ದ ಅವ್ರ ಹೆಸರನ್ನೇ ಬರ್ಕೊಂಡಿದ್ನರಿ ಅವ್ರು ನನ್ನ ಮಗ ಡೆತ್ ನೋಟ್ನಲ್ಲಿ. ಡೆತ್ ನೋಟ್ ರೀ ಬರ್ತಿದ್ನರಿ ಅವನು. ಇವರ ನನ್ನ ಸಾಯ ಕಾರಣ ಅಂತ. ಮುಂದೆ ಏನಾಯ್ತು ಮತ್ತೆ ಎಲ್ಲ ಅರೆಸ್ಟ್ ಆದ್ರಿ ಅವರು. ಅರೆಸ್ಟ್ ಆದ್ರು, ಎಲ್ಲದು ತನಿಖೆ ಆಯ್ತು, ಎಲ್ಲದು ಆತ್ರಿ. ಮತ್ತೆ ಏನೋ ಮತ್ತೆ ಕೋರ್ಟ್ ತೀರ್ಮಾನ ಏನು ಕೊಡ್ತಾ ನಮಗೇನೋ ಇದಂತೆ ನಾವು ಬಿಡುಗಡೆ ಮಾಡ್ತಾ ಇದೀವಿ, ನಿಮ್ಗೆ ಹೆಂಗ ಇದು ನ್ಯಾಯ ಅಂತನ ಅದು ಸರ್ಕಾರದವ್ರು ಕರೀಲಿಲ್ಲ, ಕೇಳಲ್ರಿ ನಮಗೇನು. ಅಲ್ಲಮ್ಮ ಈಗ ಏನು ಗೊತ್ತಿಲ್ಲ ನಮಗೆ ಏನು ಮಾಡ್ಬೇಕು. ಅಲ್ಲಮ್ಮ ಈಗ ಡೆತ್ ನೋಟ್ ಬರ್ದಿದ್ರು ಮತ್ತೆ ಎವಿಡೆನ್ಸ್ ಎಲ್ಲ ಇದ್ವು ಅಂತ ನೀವೆಲ್ಲ ಸಾಕ್ಷಿಯಲ್ಲಿ ಹೇಳಕ್ ಹೋಗಿದ್ರೇನ? ಸಾಕ್ಷಿಗಳೆಲ್ಲ ಇದ್ವಾ? ಒಂದೇ ಸಲ ಕರೆದಿದ್ರಿ ಅವ್ರು ನನ್ನ ಕೋರ್ಟ್ಗೆ ಕರೆದ್ರಿ, ಹೋಗಿದ್ದೀವ್ರಿ. ಹೋದ ಏನೋ ನಮಗೆ ಓದ್ ಮಗ ಬರಲ್ಲ ಹಂಗ ಹಿಂಗ ಯಾಕೆ ಬೇಕಾಗೈತಿ, ಸುಮ್ಮನೆ ಏನ್ ಮಾಡ್ತೀರಿ, ಈಗ ನಾ ದೊಡ್ಡರ್ನ ಎದ್ರಕ್ಕಿಂತ ಏನ್ ಮಾಡ್ತೀರಿ ಹಂಗ ಹಿಂಗ ಅಂತ ಭಯ ಹೇಳಿದ್ರಿ. ಯಾರು ಹೇಳಿದ್ರಮ್ಮ ಹಿಂಗ? ಮತ್ತೆ ಈಗ ಒಬ್ರೊಬ್ರ ಹಂಗ ನಮ್ಮ ದೊಡ್ಡವರಲ್ಲೇ ಮಾತಾಡ್ಕೊಂಡ್ರೆ ನಾನು ಆದ್ರೂ ಕೂಡ ಹೇಳಿಲ್ರಿ, ನಾವು ಕೊಲೆ ಅಂತಾನೆ ಹೇಳಿನಿ ಅಲ್ಲಿ. ಏನಪ್ಪ ಮತ್ತೆ ಈಗ ಅವರು ದೊಡ್ಡವರು, ನಾವು ಸಣ್ಣವ್ರಿ, ನಾವು ಅವ್ರನ್ನ ತೆಕ್ಕಿ ಬಿಳಕ್ ಆಗತ್ತಾನ ಅಂತ ಸುಮ್ಮನೆ ಆಗ್ಬಿಟ್ಟಿವ್ರಿ. ಮತ್ತೆ ಏನ್ ಮಾಡಕ್ಕಾಗಲ್ಲ, ಆದ್ರೆ ಶಿಕ್ಷೆ ಆಗತ್ತ ಅನ್ಕೊಂಡಿದ್ದೀವಿ ನಾವು. ಮತ್ತೆ ಅವನ್ನ ಸಾಕ್ಷಿಯಿಂದನ ಆಗ್ಬೇಕಲ್ರಿ. ಮತ್ತೆ ನಾವೇನೋ ಭಯ ಕೇಳಿದ್ರು ಅವ್ನ ಸಾಕ್ಷಿ ಅಂತ ತೆಗಿಟ್ಟು ಹೋಗ್ಯಾನಲ್ರಿ. ಅವ್ನ್ ಡೆತ್ ನೋಟ್ ಬರ್ಕೊಂಡಾನ. ಹಿಂಬಾಲಿಸಿದ್ದು ಐತಿರಿ ಗಾಡಿ ತಗಂದು 6 ಜನಗಳು. ಮತ್ತೆ ಅವನ್ನೆಲ್ಲ ಹೊಡೆದದ್ದು ರಾಡು ಗೀಡು ಎಲ್ಲ ಸಿಕ್ಕಿದ್ವಲ್ರಿ. ಅವನ್ನೆಲ್ಲವನ್ನ ಸುಳ್ಳು ಸಾಕ್ಷಿ ಆಗ್ಬಿಡ್ತಾವಲ್ರಿ. ಇದಂತ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ನಾವಂತ ಸುಳ್ಳಲ್ಲಲ್ರಿ. ಎಷ್ಟು ಮಂದಿ ಸಾಕ್ಷಿದಾರ ಇದ್ರಮ್ಮ ಈ ಕೇಸ್ನಾಗ? ಅವರು 100 ಮಂದಿ ಮೇಲೆ ಇದ್ರಂತ್ರಿ. 100 ಜನನ ಮತ್ತೆ ಎಲ್ಲರೂ ಹಂಗ ಹೇಳ್ಯಾರು, ಹೆಂಗ್ ಹೇಳ್ಯಾರ ಗೊತ್ತಿಲ್ರಿ. ನನ್ನ ಮಗ ಮಾತ್ರ ನಾನು ಕೊಲೆ ಆದ್ದು ಸತ್ಯರಿ. ಮತ್ತೆ ನನಗಿನ್ನು ಏನು ಗೊತ್ತಿಲ್ರಿ, ಇದು ಕ್ಲೋಸ್ ಆದ್ದು. ಹೋಗಿ ಸರ್ಕಾರ ವಕೀಲರು ಭೇಟಿ ಆಗಿ ಮತ್ತೆ ಕೋರ್ಟ್ ತೀರ್ಮಾನ ಏನು ಕೊಡ್ತಾ, ಏನು ಹೇಳೈತಿ ಅದ್ರಾಗ ಹೇಳಿಕೆ ಅಂತ ಅದನ್ನ ಕೇಳ್ಕೊಂಡು ಹೇಳ್ತೀವ್ರಿ ನಾವು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಮ ವಕೀಲರ ಜೊತೆ ಅಂದ್ರೆ ಸರ್ಕಾರಿ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದೆ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಯಲ್ಲಾಲಿಂಗ ಅವ್ರ ತಾಯಿ ಹೇಳ್ತಾ ಇದ್ದಾರೆ. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.